ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿವಾಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಮೇಕಪ್ ಇದೆ. ನನಗೆ ಇರೋದು ಇವತ್ತು ಬಂದು ನಾನ್ ಬ್ರೈಡ್ಸು, ಮೆಚೂರ್ಡ್ ಸ್ಕಿನ್ನು ಮತ್ತು ನಾನ್ ಬ್ರೈಡಲ್ಲು ಎರಡು ಮೇಕ್ ಓವರ್ ಇದೆ ನನಗೆ. ಬ್ರೈಡ್ ಯಾವುದೂ ಇಲ್ಲ. ನಾನ್ ಬ್ರೈಡ್ಸು ಆಲ್ಮೋಸ್ಟು 6 to 7 ಮೆಂಬರ್ಸು ಮೇಕಪ್ ಇದೆ ನನಗೆ. ಅದಕ್ಕೆ ಹೊರಟೆ. ಆ್ಯಂಡ್ ನನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಮೇಕಪ್ ಹೆಲ್ಪಿಗೆ, ನನಗೆ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೇಪಿಂಗಿಗೆ. ಆಲ್ಮೋಸ್ಟು 5-6 ಮೆಂಬರ್ಸ್ ಇರುವಾಗ ಒಬ್ಬಳೇ ಮಾಡೋದಕ್ಕೆ ಆಗೋದಿಲ್ಲ. ಬ್ರೈಡ್ ಒಬ್ಬಳೇ ಇದ್ದರೆ ನಾನು ಮ್ಯಾನೇಜ್ ಮಾಡ್ಕೊತೀನಿ, ಎಂಗೇಜ್ಮೆಂಟ್ ಅಥವಾ ಬ್ರೈಡಲ್ ಇದ್ದರೆ ನಾನೇ ಮಾಡ್ಕೊತೀನಿ. ಬಟ್ ಮುಹೂರ್ತ ಬೇಗ ಇರುತ್ತೆ, ನಾನ್ ಬ್ರೈಡ್ಸ್ ಎಲ್ಲ ರೆಡಿ ಆಗಬೇಕು. ಸೊ ಆ ಥರ ಆದಾಗ ನಾನು ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡು ಹೋಗ್ತೀನಿ, ಒಬ್ಬರು ಅಥವಾ ಇಬ್ಬರನ್ನ. ನಾನು ಗೆಸ್ ಮಾಡಿದ್ದೆ ಆಲ್ಮೋಸ್ಟ್ ಇಲ್ಲಿ ಬೇಗ ಮುಹೂರ್ತ ಇದೆ, ನನಗೆ ಹೆಲ್ಪಿಗೆ ಬೇಕೇ ಬೇಕು ಯಾರಾದರೂ ಅಂತ ಹೇಳಿ ಇಬ್ಬರನ್ನ ಕರ್ಕೊಂಡು ನಾನು ಹೋಗ್ತಾ ಇದ್ದೆ. ಆ್ಯಂಡ್ ನಾನು ಸುಮಾರವಿ ಚೌಟ್ರಿ ಮಂಡ್ಯಲ್ಲಿ ಒಪ್ಕೊಂಡಿದ್ದು. ಚೌಟ್ರಿ ರೀಚ್ ಆದೆ. ಇನ್ನೂ ಡೆಕೋರೇಷನ್ನೇ ನಡೀತಾ ಇತ್ತು ಆ್ಯಂಡ್ ಅಲ್ಲಿ ಪೂಜೆ ಬೇರೆ ನಡೀತಾ ಇತ್ತು. ಸೊ ಯಾರೂ ಇನ್ನೂ ರೆಡಿ ಆಗೋದಕ್ಕೆ ಬಂದಿರಲಿಲ್ಲ. ತುಂಬ ವೆಯ್ಟ್ ಮಾಡಿದ್ವಿ. ನಾವು 4ಗೆಲ್ಲ ಬರೋಕ್ಕೆ ಹೇಳಿದರು, ಬಟ್ ನಾವು ಆಲ್ಮೋಸ್ಟು 5:30ಗೆ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ತನಕ ಬಂದೇ ಇಲ್ಲ. ರೂಮ್ ಕೊಟ್ಟಿದ್ದರು, ಅಲ್ಲೇ ಇರಿ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ರೂಮಲ್ಲೇ ಇದ್ವಿ. ಆ್ಯಂಡ್ ಆಲ್ಮೋಸ್ಟು ನಾವು ಸ್ಟಾರ್ಟ್ ಮಾಡಿದ್ದು 5:30 ಆದರೂ 8:30, 8:45 ಆಗೋಯಿತು ಮುಗಿಯೋಷ್ಟರಲ್ಲಿ. ಮೇಕಪ್ಸ್ ವೀಡಿಯೋಸ್ ಎಲ್ಲ ನಾನು ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಬ್ಯುಸಿ ಆಗಿಬಿಟ್ಟೆ ನಾನು. ಅವ್ರದ್ದೆಲ್ಲ ಹರಿಬರಿಲಿ ಓಡೋಗ್ಬಿಟ್ರು ಎಲ್ಲ ವೀಡಿಯೋಸ್. ಏನು ನಾನು ಸರಿಯಾಗಿ ಮಾಡ್ಕೊಳಕ್ಕೆ ಆಗಲಿಲ್ಲ. ಆಮೇಲೆ ನಾವು ಚೌಟ್ರಿಲೇ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ನಾನು ಚೌಟ್ರಿಲಿ ಯಾವತ್ತೂ ಮೇಕಪ್ಗೆ ಹೋದಾಗ ಅಲ್ಲೇ ಊಟ ಮಾಡಲ್ಲ, ವಾಪಸ್ ಬಂದುಬಿಡ್ತೀನಿ. ಬಟ್ 9:30 ಆಗಿಬಿಟ್ಟಿತ್ತು ನಂದು ಮೇಕಪ್ ಮುಗಿಸೋದು. ಅಂದರೆ ಪ್ಯಾಕಿಂಗ್ ಎಲ್ಲ ಮಾಡಿ ನಾವು ಮುಗಿಸಿ ಬರೋಷ್ಟರಲ್ಲಿ ಅಷ್ಟೊತ್ತಾಯಿತು. ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ನಾನು ಬಂದಿದ್ದು 4ಗೆ ಬಂದವಳು 9:30 ತನಕ ಸಖತ್ ಸುಸ್ತಾಗ್ಬಿಟ್ಟಿತ್ತು. ಒಂದು ಕಾಫಿ, ನೀರು ಏನೂ ಕುಡ್ದಿರಲಿಲ್ಲ. ಅದಕ್ಕೆ ಬೇಡ ಏನಾದರೂ ತಿನ್ಬಿಡೋಣ ಅಂತ ಅಲ್ಲೇ ತಿಂದ್ಕೊಂಡು ವಾಪಸ್ ಹೊರಟ್ವಿ ನಾವು. ಅತ್ತೆ ಮನೇಲಿದ್ದ ಪಾಪು ಮತ್ತು ಅಮ್ಮ, ಅತ್ತೆ ಮನೆಗೆ ಹೋಗಿ ನಾವು ಅಲ್ಲೇ ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ಪಾಪುನ ಅಲ್ಲೇ ಬಿಟ್ಟು ಅಮ್ಮನ ಜೊತೆ ನಾನು ಚೌಟ್ರಿಗೆ ಬಂದೆ. 5:45 ಅನಿಸುತ್ತೆ ನಾನು ಬಂದಾಗ. ಅಲ್ಲಿ ಇನ್ನೂ ಗಂಗೆ ಪೂಜೆ ನಡೀತಾ ಇತ್ತು, ಶಾಸ್ತ್ರ ಇನ್ನೂ ಮುಗ್ದಿರಲಿಲ್ಲ. ನಾನು ಹೋಗಿ ಸ್ಯಾರಿ ಪ್ಲೀಟ್ಸ್ ಮಾಡ್ಕೊತಾ ಇರ್ತೀನಿ, ನೀವು ಪೂಜೆ ಮುಗಿಸಿ ಬನ್ನಿ ಅಂತ ಹೇಳಿಬಿಟ್ಟು ಅವರಿಗೆ ನಾನು ಚೌಟ್ರಿಗೆ ಒಳಗಡೆ ಹೋದೆ. ಮಂಟಪ ತುಂಬ ಚೆನ್ನಾಗಿತ್ತು, ಸೆಟ್ಟಿಂಗ್ ಎಲ್ಲ ಮಂಟಪದು ಮುಗ್ದಿತ್ತು. ಆಮೇಲೆ ನಾನು ಅಲ್ಲಿಂದ ಬೇಗ ಹೊರಡಬೇಕಿತ್ತು, ಏಕೆಂದರೆ ನನ್ನ ಪಿಕ್ ಮಾಡೋಕ್ಕೆ ಅರುಣ ಬರ್ತಾಯಿದ್ರು.
ಅದಕ್ಕೆ ಅವ್ರು ಮತ್ತೆ ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ ಅಂತ ಹೇಳಿ ನಾನು ಬೇಗ ಮುಗಿಸ್ಬೇಕಿತ್ತು. ಆ್ಯಂಡ್ ಅವ್ರದ್ದು ಧಾರೆ ಕೂಡ 9ಗೆ ಇದ್ದಿದ್ದರಿಂದ ನಾನು 8:30 ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಬೇಕಿತ್ತು. ನನಗೆ ಆಲ್ಮೋಸ್ಟ್ 7 ಮೆಂಬರ್ಸ್ ನಾನ್ ವೆಜ್ ಇದ್ದಿದ್ದು. ಹುಡುಗ ಅವ್ರ ಅಮ್ಮ, ಹುಡುಗ ಅವ್ರ ತಂಗಿ ಆ್ಯಂಡ್ ಕಸಿನ್ಸು ಆ್ಯಂಡ್ ಅವ್ರ ಮಕ್ಕಳು, ದೊಡ್ಡಮ್ಮ, ಅತ್ತೆ ಎಲ್ಲ. ಯಾರ್ದು ಬೆಳಗ್ಗೆ ಕ್ಲಿಪ್ಪಿಂಗ್ ಸಿಗಲೇ ಇಲ್ಲ, ಎಲ್ಲ ಆ ಥರದಲ್ಲಿ ಹೊರ್ಟೋಗ್ಬಿಟ್ರು. ಇವರಿಬ್ಬರೇ ಲಾಸ್ಟಲ್ಲಿ ನನಗೆ ವೀಡಿಯೋಗೆ ಸಿಕ್ಕಿದ್ದು. ಆ್ಯಂಡ್ ಇದನ್ನು ವೀಡಿಯೋ ಮಾಡಿಕೊಂಡು ನಾವು ಹೊರಟ್ವಿ. ಇವತ್ತು ಇನ್ನೊಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾನು ಪಾಪು ಕರ್ಕೊಂಡು ಗಾಡೀಲಿ ಹೋಗ್ತಾಯಿದ್ದೀನಿ. ಇದೇ ಫಸ್ಟು ಅವನ್ನ ಗಾಡೀಲಿ ಕರ್ಕೊಂಡು ಹೋಗ್ತಾ ಇರೋದು. ನನಗಂತೂ ತುಂಬ ಖುಷಿನೂ ಆಗ್ತಾಯಿತ್ತು ಆ್ಯಂಡ್ ಭಯನೂ ಆಗ್ತಾಯಿತ್ತು, ಹೇಗೆ ಕೂತ್ಕೋತಾನೋ ಹೇಗಿರ್ತಾನೋ ಅಂತ. ಅರುಣ್ ಅವರು ಬೇಡ ಗಾಡೀಲಿ ಅವನ್ನ ಕಾರೇ ತೊಗೊಂಬರ್ತೀನಿ ಅಂದರು. ಅವರು ಬಟ್ ಊರಿಗೆ ಹೋಗಿ ಕಾರ್ ತೊಗೊಂಡು ಮತ್ತೆ ಬಂದು ನನ್ನ ಪಿಕ್ ಮಾಡಿ ಡ್ರಾಪ್ ಮಾಡಿ ಮತ್ತೆ ಅವ್ರ ಕೆಲ್ಸಕ್ಕೆ ಹೋಗಬೇಕಿತ್ತು. ಅಷ್ಟೊಂದು ರಿಸ್ಕ್ ತೊಗೋಬೇಡಿ, ಡೈರೆಕ್ಟ್ ನೀವು ಮಂಡ್ಯಗೆ ನನ್ನ ಬನ್ನಿ ಪಿಕ್ ಮಾಡಿ ನನ್ನ ಬಿಟ್ಟು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದೆ. ಬಟ್ ಅವರು ಪಾಪುಗೋಸ್ಕರನಾದರೂ ಬರ್ತೀನಿ ಅಂದರು ಕಾರಲ್ಲಿ. ಬಟ್ ಬೇಡ ಅಂತ ಹೇಳಿ ನಾನೇ ಗಾಡೀಲೇ ಹೊರಟೆ. ಭಯ ಇತ್ತು, ಬಟ್ ಅವನು ಎಂಜಾಯ್ ಮಾಡ್ತಿದ್ದ. ನನಗೆ ಶೀತ ಆಗಿಬಿಡುತ್ತೇನೋ ಅಂತ ತುಂಬ ಭಯ ಆಗ್ತಿತ್ತು. ಓಕೆ, ಏನು ಭಯ ಪಟ್ಟಿಲ್ಲ ಅವನು. ಆಮೇಲೆ ಕೂಡ ಆರಾಮ್ಸ ಇದ್ದ. ಆ್ಯಂಡ್ ಅರುಣ ಅವ್ರು ಕಂಡ್ರೆ ನನಗೆ ಇದೇ ಕಾರಣಕ್ಕೆ ತುಂಬ ಇಷ್ಟ ಆಗೋದು. ಅವ್ರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ನನಗೆ ಅಂತ ಅಂದರೆ. ಆ್ಯಂಡ್ ಇವಾಗ ಪಾಪು ಇದ್ದಾನೆ, ಎಕ್ಸ್ಟ್ರಾ ಪಾಪುಗೆ ಅಂದರೆ ಇನ್ನೂ ಎಕ್ಸ್ಟ್ರಾ ಕೇರ್ ಮಾಡ್ತಾರೆ. ಒಂಥರ ಖುಷಿ ಆಗುತ್ತೆ. ನಮ್ಮ ಅಪ್ಪನೂ ಹಾಗೆ ಇದ್ದರು, ನನಗೆ ಅರುಣ ನೋಡಿದ್ರು ಹಂಗೆ ಫೀಲ್ ಆಗುತ್ತೆ. ಏನೋ ಪುಣ್ಯ ಮಾಡಿದ್ದೆ ಅನಿಸುತ್ತೆ ಈ ಥರ ಗಂಡನ ಪಡೆಯೋಕ್ಕೆ. ಆ್ಯಂಡ್ ಮನೆಗೆ ಬಂದು ಅರುಣ ಲವ್ ಬರ್ಡ್ಸ್ಗೆ ಊಟ ಹಾಕ್ತಾಯಿದ್ದಾರೆ. ಅದೂ ಅಷ್ಟೇ, ಖಾಲಿ ಆಗಿಬಿಟ್ಟಿದ್ರೆ ನಾನೇ ಬೈತಾ ಇರ್ತೀನಿ, ಯಾಕೆ ಅಷ್ಟೊಂದು ಊಟ ಹಾಕ್ತೀರಾ ಅದಕ್ಕೆ ಅಂತ. ಅವರು ಅದೇನು ಕೇಳುತ್ತಾ ಬಾಯ್ಬಿಟ್ಟು ಊಟ ಹಾಕಿ ನನಗೆ ಅಂತ. ಖಾಲಿ ಆದಾಗ ನಾವೇ ಹಾಕಬೇಕು ಅಂತ ಹೇಳಿಬಿಟ್ಟು ಹಾಕ್ತಾ ಇರ್ತಾರೆ ಬಂದಾಗೆಲ್ಲ. ಆಮೇಲೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದು ಬರೀ ಇದೆ ಇವರು. ಆ ಥರ ನಮ್ಮಪ್ಪನೂ ಹಿಂಗೇನೆ, ನಾಯಿಗೇನಾದರೂ ಹುಷಾರಿಲ್ಲ ಅಂದರೆ ಹೋಗೋದು ತೋರಿಸೋದು. ಅರುಣನೂ ಇದೇ ಥರ, ಅವರಿಬ್ಬರು ಸೇಮ್ ಅನಿಸ್ತಾರೆ ನನಗೆ. ಆ್ಯಂಡ್ ಇದು ಏನಪ್ಪ ಅಂತ ಹೇಳಿದ್ರೆ, ನಾನು ಫಾದರ್ಸ್ ಡೇ ಇತ್ತಲ್ಲ, ಅದಕ್ಕೆ ಏನಾದರೂ ಫೋಟೋಶೂಟ್ ಮಾಡೋಣ ಪಾಪುಗೆ ಮನೇಲೇ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೆ. ನಾನು ಏನೇನೋ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ, ಬಟ್ ಏನೂ ಆಗಲಿಲ್ಲ. ಕೇಕ್ ಕಟ್ ಮಾಡಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಅವ್ನಿಗೆ ಈಗ ಇನ್ನೇನು 6 ಮಂತ್ಸ್ದು ಶೂಟ್ ಇದೆ. ಅದಕ್ಕೆ ಕೇಕ್ ಸ್ಮ್ಯಾಶ್ ಮಾಡಿಸೋಣ ಆವಾಗಲೇ. ಇವಾಗ ಒಂದು ಸಲ ಏನಕ್ಕೆ ಅಂತ ಅರುಣ ಬೇಡ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ಅದೇ. ನಾನು ಸ್ವಲ್ಪ ಇವ್ನು ಕೂತ್ಕೊಳ್ಳಿ ಆಮೇಲೆ ಮಾಡಿಸೋಣ ಎಲ್ಲ ಅಂತ ನಾನು ಶೂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವನಿಗೂ ಕೂಡ ಕೂತ್ಕೊಂಡ್ಮೇಲೆ ಮಾಡಿಸೋಣ, ಸುಮ್ಮನೆ ಇವಾಗಲೇ ಬೇಡ, ಸಪೋರ್ಟ್ ಇಲ್ಲದೆ ಕೂತ್ಕೊಳ್ಳಲ್ಲ ಅವನು ಅಂತೇಳಿ ಅರುಣ ಅದನ್ನು ಬೇಡ ಅಂತ ಹೇಳಿದ್ರು. ನಾನು ಸ್ವಲ್ಪ ಇವಾಗಾದರೆ ಬಬ್ಲಿ ಆಗಿರುತ್ತೆ ಮಕ್ಕಳು, ಚೆನ್ನಾಗಿ ಕಾಣಿಸುತ್ತೆ ಫೋಟೋಸಲ್ಲಿ ಅಂತ ಹೇಳಿ ನಾನು ನೋಡಿ ನನ್ನ ತಮ್ಮ ಮಾಡ್ತಾಯಿದ್ರೆ ಹೆಂಗೆ ಟೀಚರ್ ಪಾಪದನ್ನ ಎಸ್ಬಿಟ್ಟು ಮತ್ತೆ ನನಗೆ ಕೆಲಸ ಕೊಟ್ಟ. ನಾನು ಅವನ್ನ ವೀಡಿಯೋ ಆನ್ ಮಾಡಿಬಿಟ್ಟು ಅಲ್ಲಿ ಇರೋ ಅಂತ ಹೇಳಿದ್ದೀನಿ. ಅವನು ಬೇರೆ ಎಲ್ಲ ಮಾಡ್ತಿದ್ದ ಅದನ್ನು ಬಿಟ್ಟು. ಒಂದು ಕೆಲಸ ಮಾಡೋಷ್ಟರಲ್ಲಿ ಇನ್ನೊಂದು ಕೆಲಸ ಇರುತ್ತೆ ನನಗೆ. ಫೋಟೋಶೂಟ್ ಅಂತ ಹೇಳಿದ್ರೆ ಒಂದು ಕಡೆ ಖುಷಿ ಇರುತ್ತೆ, ಒಂದು ಫೋಟೋಸ್ ಫೈನಲಾಗಿ ಖುಷಿ ಆಗುತ್ತೆ ನೋಡೋದಕ್ಕೆ ಅಂತ. ಬಟ್ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಅದೇ ಪ್ಲೇಸ್ಗೆ ಇಡೋಷ್ಟರಲ್ಲಿ ಯಪ್ಪ ಇದೆಲ್ಲ ಬೇಕಿತ್ತಾ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲೇ ಮಧ್ಯ ಅರುಣ ಕಾಲ್ ಮಾಡಿದ್ರು, ಅವ್ರಿಗೆ ತೋರಿಸ್ತಾ ಇದ್ದೆ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಅವರು ಸರಿಯಾಗಿದೆಯಾ ನೀನು ಅಂತ ರೇಗಿಸ್ತಾ ಇದ್ರು. ನನಗೇನಾದರೂ ಮಾಡ್ತಾ ಇರಬೇಕು ಪಾಪುದ ವಿಷಯದಲ್ಲಿ ಅಂತ ತುಂಬ ಇಷ್ಟ. ಆ್ಯಂಡ್ ಇದು ಫೈನಲ್ ಲುಕ್ಕು ಕೂಡ ಚೆನ್ನಾಗಿ ಬಂತು. ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಿ-ಮಾರ್ಟಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇದ್ರದ್ದು ಫೈನಲ್ ಲುಕ್ಕು ಕೂಡ ನೆಕ್ಸ್ಟ್ ವೀಡಿಯೋಲಿ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ. ಅಲ್ಲಿ ಅಮ್ಮ ಪಾಪನ ಕರ್ಕೊಂಬಂದು ತೋರಿಸ್ತಾ ಇದ್ರು, ನೋಡಪ್ಪ ನಿಮ್ಮಮ್ಮ ಏನೆಲ್ಲ ಮಾಡ್ತಿದ್ದಾರೆ ಅಂತ. ನಿಜ ನಾನು ಮದರ್ಸ್ ಡೇಗೆ ಏನು ಮಾಡಲಿಲ್ಲ, ಅದೇ ಅನ್ಕೋತಿದ್ದೆ, ಅಯ್ಯೋ ಮದರ್ಸ್ ಡೇಗೆ ಏನಾದರೂ ಮಾಡಬೇಕಿತ್ತಲ್ಲ, ನಾನೇನು ಮಾಡ್ಕೊಳ್ಳೇ ಇಲ್ಲ ನನ್ನ ಥೀಮ್ನ ಅಂತ ಹೇಳಿಬಿಟ್ಟು.
ಆ್ಯಂಡ್ ಬೇಡ ಅವನವ್ರಪ್ಪನೇ ಜಾಸ್ತಿ ಇಷ್ಟಪಡ್ತೀರಾ ನೋಡಿ ವಾಯ್ಸ್ ಅವ್ರು ಕೊಡ್ತಾ ಇದ್ದಾನೆ ಅವನು. ಅಪ್ಪನ ಇಷ್ಟಪಡ್ತೀರಾ ನೀವು? ಆ್ಯಂಡ್ ಇದು ಫೈನಲ್ ಲುಕ್ಕು. ನಾನು ಕೆಳಗಡೆ ಬೋ ಕೂಡ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ, ಅದಕ್ಕೆ ಇಷ್ಟನ್ನೇ ಮುಗಿಸಿ ಸ್ಟಾಪ್ ಮಾಡಿದೆ. ಆ್ಯಂಡ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲರನ್ನೂ ಮೀಟ್ ಆಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು ಆಲ್. You melt the ice.